ಇವತ್ತಿನ ದಿವಸ ಬಹಳ ಆದ್ರೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಬಹಳ ಹೆಚ್ಚು ಮಾತಾಡಂಗಿಲ್ಲ. ಯಾರನ್ನೋ ಅಪಮಾನ ಮಾಡಬೇಕು, ಯಾರನ್ನು ಅವಮಾನ ಮಾಡಬೇಕು, ದಾಂಧಲೆ ಮಾಡಬೇಕು ಅನ್ನುವಂತ ಉದ್ದೇಶ ನಮ್ಮದಿಲ್ಲ. ದೊಡ್ಡವರಿಗೂ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ನಮ್ಮ ಊರು, ನಮ್ಮ ಗ್ರಾಮ ಪಂಚಾಯತಿ ಏರಿಯಾದೊಳಗೆ ರೇವಣಸಿದ್ಧ ಯಾತ್ರೆ ನೀರಾವರಿ ಹಾಯ್ದು ಹೊಂಟೋದ. ಅದು ಏನಪ್ಪಾ ಅಂದ್ರೆ ಅವರು ನೀರಿದ್ದವರಿಗೆ ಭೀಮಾ ನದಿ ಭಾಗದೊಳಗೆ ಈಗಾಗಲೇ ಹೋರಾಟಗಾರರು ಕನ್ನೂರು ಮತ್ತು ಬಡಸನಾಳದ ಹೋರಾಟಗಾರರು ಬಂದಿದ್ದರು. ಅವರು ತಮ್ಮ ಹಕ್ಕನ್ನು ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ, ನಮ್ಮ ನೀರು ನಮಗೆ ಇರಲಿ ಅನ್ನುವಂಥ ಅವರು ಹೋರಾಟದ. ಆ ಹೋರಾಟದಲ್ಲಿ ಇವತ್ತು ಅವರು ಸನ್ಮಾನ್ಯ ಇವತ್ತಿನ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರಿಗೆ ಮನವಿಯನ್ನು ಅರ್ಪಿಸಿದ್ದಾರೆ. ಆ ಮನವಿಯಲ್ಲಿ ಇವತ್ತು ಅವರು ಬೇಡ್ಕೊಂಡಾರ, ನಮ್ಗೆ ನೀರು ಬೇಕು, ಮೇಲ್ಗಡೆ ನೀರು ಬಂದಿದೆ ಅದನ್ನು ನಮಗೆ ಕೆಳಗಡೆ ಬರ್ತಾ ಇಲ್ಲ, ಅದಕ್ಕೆ ನಮಗೆ ನೀರು ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ. ಅವರ ಬೇಡಿಕೆಗೆ ತಕ್ಕಂತೆ ಸರ್ಕಾರ ಸಹಿತ ಅವಶ್ಯವಾಗಿ ಈ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ. ಮತ್ತು ನಾನು ಏನು ಆಗ್ರಹ ಮಾಡ್ತೀನಪ್ಪ ಅಂದರೆ ಇವತ್ತು ಬಜೆಟ್ನಲ್ಲಿ, ಈ ವರ್ಷದ ಬಜೆಟ್ ಅಧಿವೇಶನದಲ್ಲಿ ಸೆಷನ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಇದನ್ನು ಹಾಕ್ಕೊಂಡು ನಮಗೆ ನಮ್ಮ ಭಾಗಕ್ಕೆ ಬೇಕಾಗುವಂಥ ಈ ಸೆಕೆಂಡ್ ಪೇಜ್ನಲ್ಲಿರ್ತಕ್ಕಂಥ 2.465 ನೀರನ್ನು ಕೊಟ್ಟು ಇವತ್ತು ಏತ ನೀರಾವರಿ ಪ್ರಾರಂಭಿಸಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ. ಜೊತೆಗೆ ಅಕಸ್ಮಾತ್ ನೀವು ತಪ್ಪಿದರೆ ನಾವು ಹೋರಾಟ ಮಾಡೋದು ಶತಸಿದ್ಧ. ಅದಕ್ಕೆ ತಾವು ಶೀಘ್ರ ರೀತಿಯಿಂದ ಇದನ್ನು ಯೋಚಿಸಿ ನಾಳೆ 9ನೇ ತಾರೀಕಿಗೆ CM ಅವರು ಬರ್ತಾರೆ, ಅವರಿಗೂ ಸಹಿತ ಮನವಿ ಕೊಟ್ಟು ಇದನ್ನು DPR ರೈತರ ಹೊಲವನ್ನು DPR ಮಾಡಬೇಕು. ಜೊತೆಗೆ ನೀರಾವರಿ ಮಾಡುವಂಥ ಬೇಗನೆ ಮಾಡಬೇಕಂತ ಆಗ್ರಹ ಮಾಡ್ತಾರೆ. ಓಕೆ ಸರ್. ಇವತ್ತು ಕನ್ನೂರು ಭಾಗದ ಅಕ್ಕಪಕ್ಕದಲ್ಲಿರ್ತಕ್ಕಂಥ 10 ಹಳ್ಳಿಗಳು, ಚಿಕ್ಕ ಪುಟ್ಟ ಹಳ್ಳಿಗಳು, ವಸ್ತಿಗಳೇನಪ್ಪ ಅಂತಂದ್ರೆ ರೇವಣಸಿದ್ದೇಶ್ವರ ಏತ ನೀರಾವರಿ ಅಂತ ಹೇಳಿಸಿಂದ ತಿಡುಗುಂದಿ ಅಕ್ವಾಡಕ್ಟ್ ಮುಖಾಂತರ 1ನೇ ಹಂತ ಆಯಿತು. 2ನೇ ಹಂತದೊಳಗೆ ಏನಪ್ಪ ಅಂದ್ರೆ ಭೂಮಿ ಒಳಗೆ ಪೈಪ್ಲೈನ್ ಅಂತ ಹೇಳಿಸಿಂದ ಮತ್ತು ಇಂಡಿ ಭಾಗಕ್ಕೆ 2ನೇ ಬಾರಿ ಒಯ್ಯಾಕತ್ತಾರೆ. ಕಳೆದ ಬಾರಿ ನಾವು ಹೋರಾಟ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಕಟಕದೊಡ್ಡ ಶಾಸಕರು ವಿಧಾನಸೌಧದೊಳಗೆ ಬೆಂಗಳೂರೊಳಗೆ ಮಾತಾಡಿದ್ರು, ಮೊನ್ನೆ ಚಳಿಗಾಲ ಅಧಿವೇಶನ ಒಳಗೂ ಮಾತಾಡಿದ್ರು. ಕೇವಲ ಮಾತಾಗಬಾರ್ದು, ನೀರಾವರಿ ಮಂತ್ರಿಗಳು ನಮ್ಮ ಭಾಗಕ್ಕೆ ಬರಬೇಕು. ಈಗ ಹೊಂಟಿರ್ತಕ್ಕಂಥ ರೇವಣಸಿದ್ದೇಶ್ವರ ಫೇಸ್ 2 ಒಳಗೆ ನಮ್ಮ ಎಲ್ಲ ನೀರಾವರಿ ವಂಚಿತ ಪ್ರದೇಶ ಆಗಿರ್ತಕ್ಕಂಥ 10 ಹಳ್ಳಿಗಳೇನಪ್ಪ ಅಂತಂದ್ರೆ DPR ಒಳಗೆ ಅದ್ರೊಳಗೆ ಸೇರಿಸ್ಕೋಬೇಕು. ನಮ್ಮ ಹಳ್ಳಿಗಳು ನಮ್ಮ ಭಾಗಕ್ಕೆ ಏನಪ್ಪ ಅಂತಂದ್ರೆ ಬ್ಯಾಸಿಗೆ ಕಾಲೊಳಗೆ ಕುಡಿಲಿಕ್ಕೆ ನೀರೇ ಕೊಡ್ರಿ ಅಂತೇಳಿ ಇದು 2ನೇ ಹಂತದೊಳಗೆ ಹೋರಾಟ ಮಾಡತ್ತದ. ಅದಕ್ಕೆ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮುಂಬರುವ ದಿನಗಳೊಳಗೆ ಏನಪ್ಪ ಅಂತಂದ್ರೆ ನಮ್ಮ ಭಾಗಕ್ಕೆ ಕುಡಿಲಿಕ್ಕೆ ನೀರು ಅನುಕೂಲ ಮಾಡಿ ಕೊಡಬೇಕಂತೇಳಿ ಈ ಮುಖಾಂತರ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಎಚ್ಚರಿಕೆ ಕೊಡತ್ತೀವಿ. ಅದಾಗಿಯೂ ಸಹಿತ ನೀವು ಕೇವಲ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಯಾರಿಗೆ ಗಮನಕ್ಕೆ ತರಲಾರ್ದೆ ನೀವು ರೇವಣಸಿದ್ದೇಶ್ವರ ಏತ ನೀರಾವರಿ 2ನೇ ಫೇಸ್ ಏನಪ್ಪ ಅಂತಂದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಿರತ್ತಂದ್ರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಂಗಿಲ್ಲ. ಎಲ್ಲ ರೈತರು ಏನಪ್ಪ ಅಂತಂದ್ರೆ ನಮ್ದು ಅದ್ರೊಳಗೆ ಕನ್ನೂರು ಗ್ರಾಮದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಡಸನಾಳ, ದರ್ಗಾ, ಶಿರ್ನಾಳ್ ಹಿಡ್ಕೊಂಡು ಏನಪ್ಪ ಅಂತಂದ್ರೆ ಅಕ್ಕಪಕ್ಕದ ಎಲ್ಲ ವಸ್ತಿಗಳಿಗೂ ಅನುಕೂಲ ಆಗುವಂಥವು ಏನು ಜಾಕ್ವೇಲಿ ಆಗಲಿ, ಬೂಸ್ಟರ್ಗಳಾಗಲಿ, ಮಿನಿ ಬೂಸ್ಟರ್ಗಳಾಗಲಿ ಅಲ್ಲಿ ಬಿಟ್ಟು ಆ ಭಾಗಕ್ಕೆ ಅನುಕೂಲ ಆಗಂಥ ನೀರಾವರಿ ವಂಚಿತ ಪ್ರದೇಶನ ಶಾಶ್ವತವಾಗಿ ಉಳಿದದ ಅದನ್ನು ಅಳಿಸುವಂಥ ಪ್ರಯತ್ನ ನಮ್ಮ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಮಾಡಬೇಕು. ಪ್ರಾಮಾಣಿಕವಾಗಿ ನೀರಾವರಿ ಮಂತ್ರಿಗಳು ನಮ್ಮ ಭಾಗಕ್ಕೆ ಬಂದು ಹೋಗಬೇಕು. ಯಾಕಪ್ಪ ಅಂತಂದ್ರೆ ಬರೀ ನಾ ಬರ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರೆ ಇಲ್ಲಿವರೆಗೆ ನೀರಾವರಿ ಮಂತ್ರಿ ಬಂದಿಲ್ಲ. ಅದಕ್ಕೆ ಈ ಸರ್ಕಾರದ ಮಟ್ಟದೊಳಗೆ ಏನಪ್ಪ ಅಂತಂದ್ರೆ ನಮ್ಮ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೆ ಹಾಗೂ ಕಟಕದೊಡ್ಡ ಸಾಹೇಬರಿಗೆ, ಯಾಕಪ್ಪ ಅಂದ್ರೆ ಸರ್ಕಾರ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರು ಇದ್ರೂ ಸಹಿತ ಇಲ್ಲಿವರೆಗೆ ಏನಪ್ಪ ಅಂದ್ರೆ ನೀರಾವರಿ ಮಂತ್ರಿ ಬಂದಿಲ್ಲ. ಬರ್ತೀನಿ ಅಂತೇಳಿ ಸದನದಾಗ ಕೇವಲ ಮಾತು ಕೊಟ್ಟಾರೆ. ಅದಕ್ಕೆ ಕೂಡಲೇ ನಿಗದಿಯಾಗಿ ಏನಪ್ಪ ಅಂತಂದ್ರೆ ನಮ್ಮ ಗ್ರಾಮಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಏನದ, ಯಾಕಂದ್ರೆ 1000 ಫೂಟ್ ನೀರು ಹೊಡೆದ್ರು, ಬೋರ್ ಹಾಕಿದ್ರು ನೀರು ಬೀಳಾತಿಲ್ಲ. ಅದಕ್ಕೆ ಈ ನೀರಾವರಿ ವಂಚಿತ ಪ್ರದೇಶಕ್ಕೆ ರೇವಣಸಿದ್ದೇಶ್ವರ ಫೇಸ್ 2 ಒಳಗೆ ನೀವು ಮಾನ್ಯತೆ ಪಡೆದಕ್ಕೆ ಅದರೊಳಗೆ ನಮ್ಮ ಎಲ್ಲ ಗ್ರಾಮಗಳು ಮಡಸನಾಳ, ಕನ್ನೂರು ದರ್ಗಾ ಬರ್ತಕ್ಕಂಥ ಎಲ್ಲ ದೊಡ್ಡಿಗಳು, ವಸ್ತಿಗಳು ಎಲ್ಲ ಸೇರ್ಪಡೆ ಆಗಬೇಕಂತೇಳಿ DPR ಒಳಗೆ ಇವತ್ತಿನ ಹೋರಾಟದ ಮುಖಾಂತರ ಮನವಿ ಮಾಡ್ಕೊತೀವಿ. ಹೆಸರು ಸತೀಶ್ ಅಶೋಕ್ ಪಾಟೀಲ್, ರೈತ ಮುಖಂಡ. ಕಚೇರಿ ಮುಂದೆ ಕನ್ನೂರು ಭಾಗದ ಎಲ್ಲ ಜನವಸ್ತಿಗಳ ರೈತರ ಒಂದು ಒಕ್ಕೊರಲು ಬೇಡಿಕೆ ಏನೆಂದರೆ, ಇನ್ನು 1 ತಿಂಗಳು ಕಳೆದರೆ ಏಪ್ರಿಲ್, ಮೇ, ಜೂನ್ 3 ತಿಂಗಳವರೆಗೆ ಕುಡಿಯಲಿಕ್ಕೆ ನೀರು ಸಿಗಲಾರಂಥ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಏನು ವಿನಂತಿ ಕೊಟ್ಟಿದ್ದೇವೆ, ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಅದಕ್ಕೆ ಬಂದಂಥ ಶಾಸಕರು ಕೂಡ ಅದರ ಮನಸ್ಸು ಮಾಡಬೇಕು ಅಂತೇಳಿ ಸ್ವಲ್ಪ ನಾವು ಏನು ವಿನಂತಿ ಕೊಟ್ಟಿವಿ ಅದು ಕಣ್ತಿರ ನೋಡಿ ವಿಧಾನಸೌಧ ಚರ್ಚೆ ಮಾಡಬೇಕು ನಮ್ಮ ಶಾಸಕರು ಅಂತೇಳಿ ಅವರಲ್ಲಿ ಕಳಕಳಿಯಿಂದ ಬೆನ್ನವಿಸ್ಕೊಳ್ತಾ ಇದ್ದೇವೆ. ಭಾಳ ಜನ ಕಷ್ಟಪಟ್ಟು ಆಗಾಗ ನಾವು ಹಂಗೆ ವಿನಂತಿ ಕೊಡ್ತಾನೆ ಇದ್ದೀವಿ. ಅದ್ರ ಬಗ್ಗೆ ಏನು ಪ್ರಯೋಜನ ಆಗಲಿಲ್ಲ ಅನ್ನುವಂಥ ವಿಚಾರ
ಮತ್ತೊಮ್ಮೆ ತಮ್ಮಲ್ಲಿ ನೆನಪಿಸಿಕೊಂಡು ಈ ವಿನಂತಿಯನ್ನು ನನ್ನ ಹೆಸರು ರವೀಂದ್ರ ಮೇಡಗಾರ್ ಜಿಲ್ಲಾ ಅಧ್ಯಕ್ಷ. ಸೂರ್ಯನ ಬೆಳಕಿಗೆ ಒಣಗು ಅಲ್ಲ, ಬೆಳದಿಂಗಳಕ್ಕೆ ಒಣಗ್ತಾವ ಅಂತ ಈ ಪ್ರದೇಶ ನಮ್ಮ ಕನ್ನೂರು ಭಾಗಕ್ಕೆ ಈ ತಿಡಗುಂದಿ ಶಾಖಾ ಕಾಲುವೆಯಿಂದ 25% ಅಷ್ಟೇ ನೀರಾವರಿ ಆಗ್ಯದ. ಮಾನ್ಯ ಉಸ್ತುವಾರಿ ಸಚಿವರು ಬೃಹತ್ ನೀರಾವರಿ ಸಚಿವರು ಇದ್ದಾಗ ಅವರು ಆಧುನಿಕ ಭಗೀರಥ ಅನ್ನಿಸ್ಕೊಂಡ್ರು. ಬಿಜಾಪುರ ಜಿಲ್ಲೆ ಸಮಸ್ತ ನೀರಾವರಿಗಾಗಿ ಕೆಲಸ ಮಾಡಿದ್ರು. ಆದ್ರೆ ಏನೋ ಒಂದು ನಮ್ಮ ಭಾಗ ಏನೋ ದುರ್ಭಾಗ್ಯವಶಾತ್ ನಮ್ಮ ಭಾಗ ನೀರಾವರಿ ವಂಚಿತ ಆಗ್ಯದ. ಅದಕ್ಕೆ ನಾವು ತಮ್ಮ ಮುಖಾಂತರ ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಮಾಡ್ತೀವಿ. ಮಾನ್ಯ ಸಚಿವರು ಹಾಗೂ ನಮ್ಮ ಭಾಗದ ನಾಗಠಾಣ್ ಭಾಗದ ಶಾಸಕರು ವಿಠ್ಠಲ್ ಖಡಕ್ದೊಂಡ್ ಸಾಹೇಬರು ಈ ನಮ್ಮ ಮತಕ್ಷೇತ್ರದ ಈ ನೀರಾವರಿ ವಂಚಿತ ಪ್ರದೇಶಕ್ಕೆ 2ನೇ ಫೇಸ್ನಲ್ಲಿ ರೇವಣಸಿದ್ದೇಶ್ವರ 2ನೇ ಫೇಸ್ನಲ್ಲಿ ನೀರಾವರಿ ಕಲ್ಪಿಸಬೇಕು. ಇದಕ್ಕೆ ಸರ್ವೆ ಕಾರ್ಯಕ್ಕೆ ಈ ಸಲದ ಸರ್ಕಾರದ ಬಜೆಟ್ನಲ್ಲಿ ಸರ್ವೆ ಕಾರ್ಯಕ್ಕೆ ಅನುದಾನ ಮೀಸಲಿರಿಸಬೇಕು. ಹಾಗೂ DPR ಮಾಡಿ ಆ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಇದೇ ಸಲದ ಬಜೆಟ್ನಲ್ಲಿ ಇಟ್ಟು ನೀವು ರೈತರ ಋಣವನ್ನು ತೀರಿಸಬೇಕು. ರೈತರು ತಮಗೆ ಓಟ್ ಹಾಕ್ಯಾರ, ಗೆಲ್ಸ್ಯಾರ, 140 ಸೀಟನ್ನು ತಮಗೆ ಕೊಟ್ಟಾರ, ಈ ಆಸೆ ಇಟ್ಕೊಂಡು ಕೊಟ್ಟಾರ ಸಾಹೇಬ್ರ. ತಾವೆಲ್ಲರೂ ಈ ರೈತರ ಋಣ ತೀರಿಸಿದ್ರ ಈ ನಾಗಠಾಣ್ ಮೀಸಲು ಮತಕ್ಷೇತ್ರದ ಜನ ನಾವು ಸ್ಪೆಷಲ್ ಆಗಿ MB ಪಾಟೀಲ್ ಸಾಹೇಬರಿಗೆ ನಾವು ಈ ತಿಡಗುಂದಿ ಶಾಖಾ ಕಾಲುವೆ ಮಾಡಿದ್ದಕ್ಕೆ ಅವರಿಗೆ ನಾವು ಗದಾ ಕೊಟ್ಟಿವಿ, ಬೆಳ್ಳಿ ಗದಾ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡೀವಿ. ಸಾಹೇಬ್ರ ಈ ಸಲ ನಿಮ್ಗೆ ನಾವು ರೊಕ್ಕನಾಗ ತೂಕ ಮಾಡ್ತೀವಿ, ನಾವು ತಮ್ಮ ತುಲಾಭಾರ ಮಾಡ್ತೀವಿ, ನಮ್ಮ ಭಾಗಕ್ಕೆ ನಾವು ನೀರಾವರಿ ಕೊಟ್ಟಿದ್ದೆ ಆದ್ರೆ ಅಂಥೇಳಿ ತಮ್ಮ ಮುಖಾಂತರ ನಾನು ಹೇಳ್ಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿ 2ನೇ ಹಂತದ ಯೋಜನೆ ಪೂರ್ಣ ಆಗಬೇಕು. ಅದು DPR ರೆಡಿ ಮಾಡಬೇಕು. ಇನ್ನೂ ವಂಚಿತ ಹಳ್ಳಿಗಳು ಏನಿದಾವ ಅವೆಲ್ಲ ಸೇರಬೇಕು ಅನ್ನುವಂಥ ಒಂದು ಕೂಗಿಟ್ಕೊಂಡು ನಾವಿಲ್ಲಿ DC ಆಫೀಸ್ಗೆ ಬಂದು ಮನವಿ ಕೊಟ್ಟಿದ್ವಿ. ಉಸ್ತುವಾರಿ ಸಚಿವರಿಗೆ ಕನ್ವಿನ್ಸ್ ಮಾಡಿದ್ವಿ. ಅವು ಮಡಸನಾಳ, ಕನ್ನೂರು ಮೇಲು ದೊಡ್ಡಿ, ಆಮೇಲೆ ಮಾಯಕೋಡು ದೊಡ್ಡಿ, ಮೋನಪ್ಪನ ದೊಡ್ಡಿ, ಕನ್ನೂರು ದರ್ಗಾ ತಾಂಡಗಳು ಏನೋ ಒಂದು 8 ಹಳ್ಳಿ ಉಳಿದಾವಲ್ಲ, ಆ ಹಳ್ಳಿ ಜಮೀನುಗಳು DPRದಾಗ ಸೇರಿಸ್ಬೇಕು. ಆಮೇಲೆ ಈಗೇನು ಅಲ್ಲಿ ಜಾಕ್ವೆಲ್ ಮಾಡಕತ್ತಾರ 1ನೇ ಹಂತದ್ದು, ಆ ಜಾಕ್ವೆಲ್ದಾಗ ನಮಗೂ ಜಾಗ ಇಟ್ಟ 2ನೇ ಹಂತಕ್ಕೂ ಅಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಕಾಣಿಸಲತ್ತ. ನಾವು ನೋಡ್ಲಿಕ್ಕಾಗಿ ಅದನ್ನು ಸರಿಯಾಗಿ ಮಾಡೋಕೆ ನಾವು ಶಾಸಕರಿಗೆ ಆಗಲಿ ಹಿಡಿದೆವು. ಅದನ್ನು ಸರಿಯಾಗಿ ಮಾಡಿ ಆ ನೀರೇನು ಬ್ಯಾಕ್ ವಾಟರ್ದಿಂದ ಏನು ಕೆನಲ್ಗೆ ಜಾಕ್ವೆಲ್ಗೆ ನೀರು ಕೆನಲ್ ಮಾಡ್ತಾರೆ, ಮಾಡೋದ್ರೊಳಗೆ ಈ ಕೆಲಸ ಮಾಡಬೇಕು. ಆಲ್ರೆಡಿ 100 ಫೂಟ ಲ್ಯಾಂಡ್ ಎಕ್ವಿಷನ್ ಮಾಡಿದ್ದಾರೆ. ನಮ್ಮ ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಆಗಲ್ಲ. ಈಗ ಪೈಪ್ಲೈನ್ ತರಲಿಕ್ಕೆ ಮನಸ್ಸು ಮಾಡಿದ್ರೆ ಅವ್ರಿಗಿಂತ ಮೊದಲು ನಾವು ನೀರು 2ನೇ ಹಂತಕ್ಕೆ ಕೊಡ್ಬೋದು ಅಂತ ಒಂದು ಸಿಚುವೇಶನ್ ಅದ. ಅದಕ್ಕೆ ನಾವು ರೈತರು ಇವತ್ತು ಬಂದಿದ್ದೆವು, ಸಾಮೂಹಿಕವಾಗಿ ಒಂದು ಪ್ರತಿಭಟನೆ ಮಾಡಿ ಅವ್ರಿಗೆ ಮನವಿ ಕೊಟ್ಟಿದ್ದೆವು. ಮತ್ತು ಇಡೀ ರಾಜ್ಯಾದ್ಯಂತ ನಾಳೆ 8ನೇ ತಾರೀಕಿಗೆ ಒಂದು ಮನವಿ ಕೊಡೋರಿದೆ ರಾಜ್ಯಾದ್ಯಂತ. ಇವತ್ತು ಸುಮ್ಮನೆ ನಾವು ಅಷ್ಟೇ ಕೊಟ್ಟಿದ್ದೆವು, ವಂಚಿತಿದ್ದವ್ರು ಕೊಟ್ಟಿದ್ದೆವು. ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ್ನಾಟಕದ ಏನು ಆಲ್ಮಟ್ಟಿ 524.256 ಏನು ಹಾಕೈದಲ್ಲ ಅದು ಆದರೆ ಇವೆಲ್ಲ ಯೋಜನೆ ಸಕ್ಸಸ್ ಆಗ್ತವ. ಅದನ್ನು ಬಜೆಟ್ನೊಳಗೆ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು. ಆಮೇಲೆ ಈ ಡೋಣಿ ಹಳ್ಳದ ನದಿ ಹೂಳೆತ್ತಬೇಕು ಅನ್ನುವಂಥ ಒಂದು ವಿಷಯ ಇಟ್ಕೊಂಡು ರೇವಣಸಿದ್ದ ಮತ್ತು 3ನೇ ಹಂತದ ಯೋಜನೆಗಳಿಗೆ ಏನು ಕೆನಲ್ಗಳು ಅರ್ಧಂಬರ್ಧ ನಿಂತಾವ ಎಲ್ಲ ಕಂಪ್ಲೀಟ್ ಮಾಡೋಕ್ಕಂತ ವಿಚಾರ ಇಟ್ಕೊಂಡು ನಾವು ಇಡೀ ಕರ್ನಾಟಕಾದ್ಯಂತ ಕೂಡ ಇದ್ದು 8ನೇ ತಾರೀಕು ನಮ್ಮೆಲ್ಲ ರೈತರು ಬರಬೇಕಂತ ಅವ್ರ ಕರೆಯನ್ನು ಕೊಡ್ತಾ ಇದ್ದೀನಿ. ರೈತರು ಬರ್ತಾರೆ. ನೆಕ್ಸ್ಟ್ ಜನವರಿ 22 ತಾರೀಕು ಇದಾಗಲಿಲ್ಲ, ಜನವರಿ 22 ತಾರೀಕು ಜಿಲ್ಲಾ ಮಟ್ಟದಾಗ ಮಾಡ್ತೀವಿ. ಅದಕ್ಕೂ ಆಗಲಿಲ್ಲಪ್ಪ ಅಂದ್ರೆ ಬಜೆಟ್ ಅಧಿವೇಶನದೊಳಗೆ ನಾವು ಪ್ರತಿಭಟನೆ ಮಾಡೋಕ್ಕಂತ ಫಿಕ್ಸ್ ಮಾಡೀವಿ. ಆ ಥರ ನಾವು ಶೆಡ್ಯೂಲ್ ಪ್ರಕಾರ ಕಾರ್ಯಕ್ರಮ ಮಾಡ್ತೇವೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಉಸ್ತುವಾರಿ ಮಂತ್ರಿಗಳು ನಮ್ಮವರು ಇದ್ದಾರೆ, ನಮ್ಮ ಶಾಸಕರು ಒಳ್ಳೆ ಪಾಸಿಟಿವ್ ಇದ್ದಾರೆ. ಇವರೆಲ್ಲರೂ ತಂದು ಮಾಡಬೇಕು. ಅವ್ರ ಮಾತು ಅವ್ರು ಕೇಳಿಲ್ಲ ಅಂದರೆ ಇಡೀ ನಮ್ಮ ಭಾಗದ ಜನರು ಒಕ್ಕೂರಿಂದ ಹೋರಾಟ ಮಾಡಿ ಸರ್ಕಾರ ನಡೆಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಬೇಕು. ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘದ ಎಕ್ಸಿಕ್ಯೂಟಿವ್ ಮೆಂಬರ್. ಬಳ್ಳಾರಿ ಹಿಂದಡಿಂದ ಸೇರಿಸಿದ್ರು ಮತ್ತು ಸೇರಿಸಿದ್ರು. ಆ ಟೈಮಿಗೆ ಪಾಪ ಸಜ್ಜನ್ ಅನ್ನುವಂಥ ಒಬ್ಬ ಮಾಜಿ MLA ಪತ್ರ ಬರೆದಿದ್ರು ಅವರು ನಮಗೆಲ್ಲ, ಹಿಂಗೆ ಹೋರಾಟ ಮಾಡಿರಿ ಒಳ್ಳೇದಾಗ್ತೈತಿ ಅಂತ ಹೇಳಿ. ನಮ್ಮ ನೀರಾವರಿ ಹಿಡಿದು A to Z ಇವ್ರಿಗೆ ರೊಕ್ಕ ಬೇಕಾಗಿಲ್ಲ, ಕೇಂದ್ರ ಸರ್ಕಾರದಿಂದ ರೊಕ್ಕ ಬರ್ತೈತೆ. ಅದು ಆ ರೊಕ್ಕ ಬರೋದ್ರಿಂದ ಲಾಭ ಆಗ್ತೈತಿ. ಅದಕ್ಕೆಲ್ಲನೂ ಆಗ್ತಿತ್ತು, ತಪ್ಪದ. ಈಗೆಲ್ಲರೂ ಎಚ್ಚರಾಗಿವಿ, ಸಾಕು. ನೀವು ನಿಶ್ಚಿತವಾಗಿಯೂ ನಿಮಗೆ ಏತ್ ನೀರಾವರಿ ಅಂದ್ರೆ ಲಾಭ ಆಗ್ತೈತಿ. ಮತ್ತು ನೀವು ಏನು ತಲೆನೇ ಕೆಡಿಸ್ಕೋಬೇಡ್ರಿ ಅಂದ್ರೆ ಆರಾಮ್ಸೆ ಇರ್ರಿ. ಶುಗರ್ ಬರ್ತದ ತಲೆ ಕೆಡಿಸ್ಕೊಂಡ್ರೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಜೊತೆಗೆ
ನಿಮಗೆ ಏನಾದರೂ ನನಗೆ ಒಂದು ಸ್ವಲ್ಪ ಸಮಸ್ಯೆ ಆಗೈತೆ ಹಿಂಗೆ ನೀವು ಸ್ವಲ್ಪ ಎದ್ದು ಬಿಡ್ರಿ ಅಂದ್ರೆ ಅವಾಗ ಬರಾಕದಿರತ್ತೆ ಈಗ ಸಾಹೇಬ್ರು ಇದೀಗ ಏನು ಇಲ್ಲಿ ಬಂದಿರಲ್ಲ ಬರಾನ್ ಕೇಳಿದೆ ನಾ ಇವ್ರಿಗೆ ಯಾಕೆ ಬಂದಾರಿ ಅಂತ ಕೇಳಿದೆ ನಾ ಬರ್ತೀನಿ ಅರ್ಜೆಂಟ್ ಬರ್ತೀನಿ ಅಂತ ಹೇಳಿ ನಾನು ಸಾಹೇಬ್ರಿಗೆ ಬಾ ಅಂತ ಹೇಳಿದ್ರು ಬಂದಿದ್ದೆ. ತಮ್ಮೆಲ್ಲರಿಗೂ ನೋಡಿ ನನಗಂತೂ ಆನಂದ ಅನ್ಸ್ಯದ, ಖುಷಿ ಅನ್ಸ್ಯದ. ನಾನು ಒಬ್ಬನೇ ಅಲ್ಲಪ್ಪ ಈಗ ಎಲ್ಲರಿಗೂ, ಯಾಕಂದ್ರೆ ಮನುಷ್ಯಾಗ ನೀರು ನೋಡ್ದಾಕ್ರೆ ಬಾಜುದವ ನೀರು ಉಣ್ಸಾಕ್ರೆ ನನ್ನ ಹೊಲಕ್ಕೆ ನೀರು ಇಲ್ಲ ಅಂದ್ರೆ ಬ್ಯಾನೆ ಆಗ್ತೈತೆ, ಅವಾಗ ಹೊಟ್ಟೆಗೆ ಸಂಕಟ ಆಗ್ತೈತಿ. ಯಾಕಂದ್ರೆ ನಾವು ಊಟ ಮಾಡಿರ್ತಾನೆ ಹೊಟ್ಟೆ ತುಂಬ, ನನಗೆ ಅರ್ಧ ಹೊಟ್ಟಿನೂ ಇಲ್ಲಲ್ಲ ಅಂತೇಳಿ ನಮಗೆ ನೋವು ಆಗ್ತೈತಿ. ಅದಕ್ಕೆ ಇದ್ರ ಬಗ್ಗೆ ಬಹಳಷ್ಟೇನು ಈಗ ದಡ್ಡಿಗೆ ಬಂದೀವಿ ನಾವು. ಮತ್ತು ಅಕಸ್ಮಾತ್ ಇವತ್ತು ಈ ಯೋಜನೆಯಿಂದ ನೀರು ಬರಲಿಲ್ಲ ಅಂದ್ರೆ ಕಾಯಂ ನಮಗೆ ನೀರೇ ಬರಂಗಿಲ್ಲ. ಅಕಸ್ಮಾತ್ ಇದು ಏನು ಈ ಯೋಜನೆಯಿಂದ ನಮಗೆ ನೀರು ಬರಲಿಲ್ಲ ಅಂದ್ರೆ ಈಗ 2.465 ನೀರದ, ಇನ್ನ ನೀರದ ಏನು DCM ಹೇಳಿದ್ರಲ್ಲ, ನೀರಾವರಿ ಸಚಿವರು ಹೇಳ್ಯಾರ